ಕಾಯ್ದೆಯಂತೆ ಶೇಕಡ 60 ಭಾಗ ಕನ್ನಡದ ನಾಮಫಲಕ ಇರಬೇಕು. ಯಾರು ಕನ್ನಡವನ್ನು ಮಾತಾಡ್ತಾರೆ, ಯಾರು ಕನ್ನಡದ ನಾಮಫಲಕವನ್ನು ಹಾಕ್ತಾರೆ, ಯಾರು ಇಲ್ಲಿ ಕನ್ನಡಿಗರಾಗಿ ಬದುಕ್ತಾರೆ ಅವರಿಗೆ ಮಾತ್ರ ಇಲ್ಲಿ ಬದುಕಕ್ಕೆ ಅವಕಾಶ ಇದೆ. ಇಲ್ಲ ಅಂದರೆ ಕನ್ನಡ ಹಾಕಲ್ಲ ಅನ್ನೋದಾದರೆ, ಕನ್ನಡ ಮಾತಾಡಲ್ಲ ಅನ್ನೋದಾದರೆ ಅವರು ಇಲ್ಲಿ ಇರೋಕ್ಕೆ ಬಿಡಲ್ಲ. ಹಾಗಾಗಿ ಯಾವುದೇ ಮಾರ್ವಾಡಿಗಳಿರ್ಬೋದು, ಸಿಂಧಿಗಳಿರ್ಬೋದು, ಗುಜರಾತಿಗಳಿರ್ಬೋದು, ಹಿಂದಿ ರಾಜ್ಯಗಳಿಂದ ಬಂದಂಥವ್ರು ಇರ್ಬೋದು, ನೀವು ವ್ಯಾಪಾರ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ವ್ಯಾಪಾರ ಮಾಡಿ ಬದುಕಿ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ನಾಡಿನ ಭಾಷೆ ಕನ್ನಡ, ನಮ್ಮ ನೆಲದ ಭಾಷೆ ಕನ್ನಡ. ಕನ್ನಡದ ನಾಮಫಲಕ ಹಾಕಬೇಕು, ಕನ್ನಡಿಗರಾಗಿ ಬದುಕಬೇಕು. ಇಲ್ಲದೆ ಹೋದರೆ ಅದೇ ಅವನು ಏಷ್ಯನ್ ಮಾಲಾಪೇಶ ಆಗಲಿ, ಫಿನಿಕ್ಸ್ ಆಗಲಿ, ಯಾವನೇ ಆಗಲಿ, ಅವನು ಮಹಾರಾಷ್ಟ್ರದವನಾಗಲಿ, ಅವನು ಯಾವ ಬಾಂಬೆ ಎಲ್ಲಿಂದಲೇ ಬಂದಿರಲಿ, ಅವನು ಇವತ್ತು ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಲಿಲ್ಲ ಅಂದರೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮಾಲಾಪೇಶ ಈಗ ಅಲ್ಲಿ ಕಾಯ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು, ಇನ್ನೇನು ಅಟ್ಯಾಕ್ ಮಾಡ್ತಾರೆ. ಅವನು ಒಳಗಡೆ ಇರುವ ಶಾಪ್ಗಳೆಲ್ಲ ಧ್ವಂಸ ಆಗ್ತವೆ. ಆಗೋದು ಬೇಡ ಅನ್ನೋದಾದರೆ ಕನ್ನಡವನ್ನು ಬಳಸಬೇಕು. ಕನ್ನಡವನ್ನು ಬಳಸಿದ ಮಾತ್ರ ಮಾಲಾಪೇಶ ಇರುತ್ತೆ. ಇವತ್ತು ಪೊಲೀಸ್ ಬಂದೋಬಸ್ತ್ ತೊಗೊಂಡಿರ್ಬೋದು, ಅವನು ಪೊಲೀಸ್ ಬಂದೋಬಸ್ತಲ್ಲಿ ಮಾಲ್ ನಡೆಸ್ಬೋದು. ದಿನ ಪೊಲೀಸ್ನವ್ರು ಇರ್ತಾರ? ಯಾವಾಗ ಬೇಕಾದರೂ ಕಾರ್ಯಕರ್ತರು ಅಟ್ಯಾಕ್ ಮಾಡ್ತಾರೆ. ಹೇಳ್ತಾ ಇದ್ದೀನಿ, ಮಾಲಾಪೇಶ ಈ ಗಾಂಚಲಿ ಎಲ್ಲ ಬಿಟ್ಬಿಡು. ಗಾಂಚಲಿ ಕರ್ನಾಟಕದ ನೆಲದಲ್ಲಿ ನಡೆಯಲ್ಲ. ಕನ್ನಡ ಬಳಸಬೇಕು. ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಗೌರವ ಕೊಡಬೇಕು. ಕನ್ನಡಕ್ಕೆ ಗೌರವ ಕೊಟ್ಟರೆ ಮಾತ್ರ ನಿನ್ನ ಮಾಲಾಪೇಶ ಉಳಿಯುತ್ತೆ. ಇಲ್ಲ ಅಂದರೆ ಮಾಲಾಪೇಶ ಇದೆಯಾ ಕರ್ನಾಟಕದಲ್ಲಿ ಅಂತ ಹೇಳಿ ನೋಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಇದು ನಾರಾಯಣಗೌಡರು ಕೊಟ್ಟಿರುವಂಥ ನೇರ ಎಚ್ಚರಿಕೆ. ಮಾಲಾಪೇಶಕ್ಕೆ ಇಂಪಾರ್ಟೆಂಟ್ಲಿ ಅವ್ರು ಕೊಟ್ಟಿರೋದು, ನೀವೇನಾದರೂ ಕನ್ನಡ ಏನಾದರೂ ಫಾಲೋ ಮಾಡಲಿಲ್ಲ ಅಂತಂತಂದರೆ, ಕನ್ನಡದ ಬೋರ್ಡ್ಗಳನ್ನು ಹಾಕಲಿಲ್ಲ ಅಂತಂತಂದರೆ ನಿಮಗೆ ಉಳಿಗಾಲ ಇಲ್ಲ. ಪೊಲೀಸರು ಯಾವಾಗಲೂ ಇರಲ್ಲ, ಕಾರ್ಯಕರ್ತರು ದಾಳಿ ಮಾಡ್ತಾರೆ ಅನ್ನುವಂಥ ನೇರ ಎಚ್ಚರಿಕೆ. ಇದೆಲ್ಲದರ ಜೊತೆಗೆ ಇದೇ ಮಾಲಾಪೇಶ ವಿರುದ್ಧವಾಗಿ ಇನ್ನೊಂದು ಪ್ರತಿಭಟನೆ ಕೂಡ ರೆಡಿಯಾಗುತ್ತೆ ನೆಕ್ಸ್ಟು. ಅದು ಅಲ್ಲಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ. ನರಕ ಆ ಕಡೆ ಭಾಗದಲ್ಲಿ ಅವ್ರು ಯಾವ ವ್ಯವಸ್ಥೆಯನ್ನೂ ಮಾಡಿಲ್ಲ. ದೊಡ್ಡದು, ಇಡೀ ಇಂಡಿಯಾದಲ್ಲೇ ದೊಡ್ಡದು, ಭಾರತದಲ್ಲೇ ದೊಡ್ಡ ಮಾಲ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ವೆಹಿಕಲ್ ನಿಲ್ಲಿಸೋಕ್ಕೆ ಜಾಗ ಇಲ್ಲ, ಜನ ರಸ್ತೆಯಲ್ಲಿ ವೆಹಿಕಲ್ ನಿಲ್ಲಿಸ್ತಾರೆ. ಜನ ಜಾತ್ರೆ, ಅದಕ್ಕೊಂದು ವ್ಯವಸ್ಥೆ ಮಾಡುವಂಥ ಯೋಗ್ಯತೆ ಇಲ್ಲ. ಈಗಾಗಲೇ ಸಹಿ ಸಂಗ್ರಹ ಚಳವಳಿ ಕೂಡ ನಡೆದಿದೆ ಇದರ ಬಗ್ಗೆ. ಇನ್ನು ಅದು ಕೂಡ ಶುರುವಾದರೆ ಅಚ್ಚರಿ ಇಲ್ಲ.